ತನ್ನ ಪೂರ್ವಜರ ವಿವರಗಳನ್ನು ಕೊಡುವ ಸಂದರ್ಭದಲ್ಲಿ ತನ್ನ ಬಗ್ಗೆ ಇನ್ನೊಂದಿಷ್ಟು ಮಾತುಗಳನ್ನು ಜೋಡಿಸಿಕೊಳ್ತಾನೆ ಪಂಪ. ಪಂಪಂ ಧಾತ್ರಿ ವಳಯ ನಿಳಿಂಪಂ ಚತುರಂಗ ಬಳ ಭಯಂಕರಣಂ ನಿಷ್ಕಂಪಂ ಲಲಿತಾಲಂಕರಣಂ ಪಂಚಶರೈಕ ರೂಪನ್ ಅಪಗತ ಪಾಪಂ. ಬಹಳ ಪ್ರಸಿದ್ಧವಾದ ಪದ್ಯ ಇದು. ಪಂಪನನ್ನ ವೈಯಕ್ತಿಕವಾಗಿ ತಿಳಿದುಕೊಳ್ಳ ಬಯಸುವವರಿಗೆ ಒಂದು ಪದ್ಯ ಇದು. ಪಂಪಂ ಧಾತ್ರಿ ವಳಯ ನಿಳಿಂಪಂ, ಇಡೀ ಧಾತ್ರಿಗೆ ಅವನು ಪರಿಚಿತನಾಗಿದ್ದ, ಶೂರನಾಗಿದ್ದ. ಚತುರಂಗ ಬಳ ಭಯಂಕರಣಂ, ಚತುರಂಗ ಬಲದ ಹಿಡಿತ ಇವನಿಗಿತ್ತು. ನಿಷ್ಕಂಪಂ, ನಿರ್ಭೀತ ವ್ಯಕ್ತಿತ್ವ ಇವನದಾಗಿತ್ತು. ಲಲಿತಾಲಂಕರಣಂ, ಸೊಗಸಾಗಿ ಸೊಬಗು, ಸೌಂದರ್ಯ, ಅಲಂಕಾರ ಪ್ರಜ್ಞೆ ತನಗಿತ್ತು ಅನ್ನೋದನ್ನು ಈ ಮಾತಿನಲ್ಲಿ ತಿಳಿಸ್ತಾ ಇದ್ದಾನೆ ಅವನು. ಪಂಚಶರೈಕ ರೂಪನ್ ಅಪಗತ ಪಾಪಂ. ಪಂಚಶರೈಕ ರೂಪ ಅಂದ್ರೆ ಕಾಮನನ್ನು ಹೋಲುವಂತ ವ್ಯಕ್ತಿತ್ವ ರೂಪ ತನ್ನದಾಗಿತ್ತು ಅನ್ನೋದನ್ನ ಪಂಪ ಈ ಮಾತಿನಲ್ಲಿ ತಿಳಿಸ್ತಾ ಇದ್ದಾನೆ. ಕೊನೆಗೆ ಹೇಳುವ ಮಾತನ್ನು ನಾವು ವಿಶೇಷವಾಗಿ ಗುರುತಿಸಬೇಕು. ಅಪಗತ ಪಾಪಂ. ನಾವು ಆಗ್ಲೇ ನೋಡಿದ ಹಾಗೆ ಪಂಪ ಜೈನ ಮತಾವಲಂಬಿಯಾಗಿದ್ದ. ಜೈನರ ಮೂಲ ಧ್ಯೇಯವಾಕ್ಯ ಏನು ಅಂದ್ರೆ ಅಹಿಂಸಾ ಪರಮೋ ಧರ್ಮ. ಹಿಂಸೆ ಅವರಲ್ಲಿ ಯಾವತ್ತಿಗೂ ಮಾನ್ಯತೆ ಪಡೆಯುವುದಿಲ್ಲ ಜೈನರಲ್ಲಿ. ಬಹುಶಃ ಆ ಒಳಗಿನ ಧ್ವನಿ ಪಂಪನ ಈ ಮಾತಿನಲ್ಲಿ ವ್ಯಕ್ತವಾಗಿದೆ. ಅಪಗತ ಪಾಪಂ, ತಾನೆಂದು ಪಾಪ ಮಾಡಿದವನಲ್ಲ. ಇಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಒಂದು ನಿಮಿಷ ಚರ್ಚೆ ಮಾಡಬಹುದು ಅಂತ ಅನಿಸ್ತದೆ. ಪಂಪ ಕಲಿಯೂ ಆಗಿದ್ದ, ಕವಿಯೂ ಆಗಿದ್ದ ಅನ್ನುವಂಥ ಮಾತು ಇನ್ನೊಂದು ಕಡೆಗೆ ಬರ್ತದೆ. ಅದನ್ನೇ ಇಟ್ಕೊಂಡು ನಮ್ಮ ವಿದ್ವಾಂಸರು ಎರಡೂ ರೀತಿಗಳಲ್ಲಿ ಚರ್ಚೆ ಮಾಡಿದ್ದು, ವಾದ ಮಾಡಿದ್ದು ಉಂಟು. ಸೀತಾರಾಮ್ ಜಾಗೀರ್ದಾರ್ ಅಂತ ಒಬ್ಬ ವಿದ್ವಾಂಸರು ಹೇಳಿದ್ರು, ಅವನು ಧಾರ್ಮಿಕ ಕಲಿಯಾಗಿದ್ನೇ ಹೊರತು ಲೌಕಿಕ ಕಲಿಯಾಗಿದ್ದಿಲ್ಲ ಅನ್ನೋ ಅವ್ರ ವಾದ. ಧರ್ಮವೀರನಾಗಿದ್ನೇ ಹೊರತು ಯುದ್ಧ ವೀರನಾಗಿದ್ದಿಲ್ಲ ಅನ್ನುವಂಥದ್ದು ಅವ್ರ ವಾದ. ಇನ್ನು ಕೆಲವರು ಇಲ್ಲ, ಯುದ್ಧವನ್ನೂ ಮಾಡಿರಬಹುದು, ಪಂಪನ ಸೈನ್ಯದಲ್ಲಿ ಅವನ ಮಹತ್ವದ ಪಾತ್ರವನ್ನು ವಹಿಸಿರಬಹುದು ಅನ್ನುವಂಥದ್ದು ಮತ್ತೆ ಕೆಲವರ ವಾದ. ಇಲ್ಲಿ ಇನ್ನೊಂದು ಮಾತನ್ನು ಹೇಳಿಬಿಡಬಹುದು ಅನಿಸ್ತದೆ ನನಗೆ. ಪಂಪನ ಕೃತಿಗಳಲ್ಲಿ ಯುದ್ಧ, ಹಿಂಸೆ, ಅಹಿಂಸೆ ಇತ್ಯಾದಿ ನೆಲೆಗಳ ಬಗ್ಗೆ ಪ್ರತ್ಯೇಕ ಉಪನ್ಯಾಸವನ್ನ ಮಾಡುವುದು ಅಗತ್ಯ ಇದೆ. ಪ್ರತ್ಯೇಕ ವ್ಯಾಖ್ಯಾನ ಮಾಡುವುದು ಕೂಡ ಅವಶ್ಯ ಇದೆ. ಪಂಪನ ದೃಷ್ಟಿ ಧೋರಣೆಗಳನ್ನು ಸ್ಪಷ್ಟ ಮಾಡಿಕೊಳ್ಳುವ ದೃಷ್ಟಿಯಿಂದ ಇಲ್ಲಿ ಅವನು ಹೇಳಿದ ಒಂದು ಮಾತನ್ನು ನಾವು ಗುರುತಿಸಿ ದಾಟಿದ್ರೆ ಸಾಕು. ಪಂಪ ಅಪಗತ ಪಾಪಂ. ಜೈನ ಧರ್ಮಾವಲಂಬಿಯಾಗಿದ್ದ ಕಾರಣ ಅವನು ಈ ಮಾತನ್ನ ಹೇಳಿಕೊಂಡಿದ್ದಾನೆ. ಮುಂದೆ ಹೇಳ್ತಾನೆ ಅವನು, ಈ ಕವಿತೆ ತನಗೆ ಎಷ್ಟು ಪ್ರಸಿದ್ಧಿಯನ್ನು ತಂದಿತ್ತು ಅಂದ್ರೆ ಜೋಳದ ಪಾಳಿ ಅನ್ನುವಂಥ ಒಂದು ಶಬ್ದವನ್ನು ಬಳಸ್ತಾನೆ. ನಮ್ಮ ಹಲವಾರು ಶಾಸನಗಳಲ್ಲಿ ಈ ಜೋಳದ ಪಾಳಿಯ ಉಲ್ಲೇಖ ಬಂದೇ ಬರ್ತದೆ. ತನ್ನ ಒಡೆಯನಿಗೆ, ತನ್ನ ದೊರೆಗೆ ನಿಷ್ಠನಾಗಿ ಬದುಕುವುದು, ಪ್ರಸಂಗ ಬಂದರೆ ಪ್ರಾಣವನ್ನು ಅರ್ಪಣೆ ಮಾಡುವುದು. ಜೋಳದ ಪಾಳಿ, ಉತ್ತರ ಕರ್ನಾಟಕದ ಮುಖ್ಯ ಬೆಳೆ ಜೋಳ. ಬಹುಶಃ ಅದನ್ನೇ ನೆನಪಿಕೊಂಡು ಉಪ್ಪಿನ ಋಣ ಅಂತ ನಾವು ಸಾಮಾನ್ಯ ಶಬ್ದಗಳಲ್ಲಿ ಬಳಸ್ತೇವಲ್ಲ, ಅದನ್ನೇ ಪಂಪ ತನ್ನ ಕಾಲಕ್ಕೆ ಒಗ್ಗುವ ರೀತಿಯಲ್ಲಿ ಜೋಳದ ಪಾಳಿ ಅನ್ನುವ ಶಬ್ದದಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಋಣ, ಉಪಕಾರ, ಸ್ಮರಣೆ ಅಷ್ಟೇ. ನಿಜಾಧಿನಾಥನ ಆಹವದೋಳ್ ಅರಾತಿ ನಾಯಕರ ಪಟ್ಟನೆ ಪಾರಿಸೆ ಸಂದ ಪೆಂಪು. ಇಲ್ಲಿ ಬಂತು ನೋಡಿ, ಆಗಲೇ ನಾವು ಚರ್ಚೆ ಮಾಡಿದ ವಿಷಯ. ಪಂಪ ಯುದ್ಧ ವೀರನಾಗಿದ್ದನು ಅನ್ನೋದಕ್ಕೆ ಇಲ್ಲಿ ಒಂದು ಸುಳಿವು, ಒಂದು ಸೂಚನೆ ಸಿಗ್ತದೆ. ನಿಜಾಧಿನಾಥನ ಆಹವದೋಳು, ಆಹವ ಅಂದ್ರೆ ಯುದ್ಧ, ನಿಜಾಧಿನಾಥ ಅಂದ್ರೆ ಹರಿಕೇಸರಿ, ಅವನ ಆಶ್ರಯದಾತ. ಹರಿಕೇಸರಿಯ ಪರವಾಗಿ ಕೆಲವು ಯುದ್ಧಗಳಲ್ಲಿಯೂ ಕೂಡ ಪಂಪ ಭಾಗವಹಿಸಿದ್ದಿರಬಹುದು. ಶಬ್ದವನ್ನು ಇನ್ನೊಂದು ದಯವಿಟ್ಟು ಗಮನಿಸಿ. ನಿಜಾಧಿನಾಥನ ಆಹವದೋಳ್ ಅರಾತಿ ನಾಯಕರಂ ಪಟ್ಟನೆ ಪಾರಿಸಿ ಸಂದ ಪೆಂಪು. ಆಹವ ಅಂದ್ರೆ ಯುದ್ಧ, ಪಟ್ಟನೆ ಪಾರಿಸುವುದು ಅಂದ್ರೆ ಅವರನ್ನ, ಶತ್ರುಗಳನ್ನ ಸೋಲಿಸುವ ಮೂಲಕ ಕೀರ್ತಿಗೆ ಪಾತ್ರನಾಗುವುದು. ನಾನು ಇಂಥವನಿದ್ದೆ ಅನ್ನೋದನ್ನ ಈ ಪದ್ಯದ ಮೂಲಕ ಪಂಪ ಹೇಳಿಕೊಂಡಿದ್ದಾನೆ. ಆಮೇಲೆ ಮುಂದೆ ಪದ್ಯ ಬರೀತದೆ. ಕೊನೆಯ ಮಾತನ್ನು ಹೇಳಿಬಿಡ್ತೇನೆ. ಸಂದನ್ ಏಂ ಕಲಿಯೋ ಸತ್ಕವಿಯೋ ಗುಣಾರ್ಣವ. ತಾನೇ ಹೇಳಿಕೊಂಡಿರುವಂತಹ ಮಾತಿ. ಏಂ ಕಲಿಯೋ ಸತ್ಕವಿಯೋ ಗುಣಾರ್ಣವ. ಗುಣಾರ್ಣವ ಒಂದು ಕಡೆಗೆ ಹರಿಕೇಸರಿಗೆ ಬಿರುದಿದೆ ಗುಣಾರ್ಣವ ಅಂತ ಹೇಳಿ. ಗುಣಾರ್ಣವ ಅಂದ್ರೆ ಗುಣಗಳ ಸಮುದ್ರ. ಪಂಪನಿಗೆ ಬಿರುದಿದೆ ಕವಿತಾ ಗುಣಾರ್ಣವ. ಕವಿತೆಯ ಗುಣಗಳಿಗೆ ಪಂಪ ಸಮುದ್ರದಂತಿದ್ದ. ಇವರಿಬ್ಬರು ಸ್ನೇಹಿತರು. ಪಂಪ ಮತ್ತು ಹರಿಕೇಸರಿಯ ಸ್ನೇಹ ಅದೊಂದು ಅಪರೂಪದ ಮಾದರಿಯ. ಮುಂದೆ ಅದರ ಸೂಚನೆಗಳು ಸಿಗ್ತವೆ. ಇಬ್ಬರು ಆತ್ಮೀಯ ಸ್ನೇಹಿತರಾಗಿದ್ದರು.
ಅರಿಕೇಸರಿ ಇವನಿಗೆ ಆಮಂತ್ರಣ ಕೊಟ್ಟು ಕರೆಸಿಕೊಂಡು ಇವನ ಮೂಲಕ ವಿಕ್ರಮಾರ್ಜುನ ವಿಜಯ ಕೃತಿಯನ್ನ ರಚನೆ ಮಾಡ್ಲಿಕ್ಕೆ ಹಚ್ಚಿದ್ದ. ಅದನ್ನು ಬಹುಶಃ ಆಸ್ಥಾನದ ಒಡ್ಡೋಲಗದಲ್ಲಿ ಪಂಪ ಅರಿಕೇಸರಿ ಎದುರಿಗೆ ಓದಿ ತೋರಿಸಿದ್ದ, ವಾಚನ ಮಾಡಿ ತೋರಿಸಿದ್ದ. ಅದೆಲ್ಲ ಮುಂದಿನ ಪ್ರಸಂಗದಲ್ಲಿ ಬರ್ತದೆ. ಅಂತೂ ಇಲ್ಲಿ ತನಗೆ ಕೀರ್ತಿ ಹೇಗೆ ಪ್ರಾಪ್ತವಾಗಿತ್ತು, ತನ್ನ ಮತ್ತು ಅರಿಕೇಸರಿಯ ಸಂಪರ್ಕ ಸಂಬಂಧ ಎಷ್ಟು ಗಾಢವಾಗಿತ್ತು ಅನ್ನೋದನ್ನ ಈ ಮಾತುಗಳ ಮೂಲಕ ತಿಳಿಸ್ತಾ ಇರ. ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಇನ್ನೊಂದು ಮಾತು ಬರ್ತದೆ. ಕತೆ ಪಿರಿದಾದೊಡಂ ಕತೆಯ ಮೈ ಕಿಡಲ್ ಈಯದೆ ಮುಂ ಸಮಸ್ತ ಭಾರತಮಂ ಅಪೂರ್ವವಾಗಿ ಸಲೆ ಬೇಳ್ದ ಕವೀಶ್ವರರ್ ಇಲ್ಲ. ಇದರ ಅರ್ಥವನ್ನು ಸಂಕ್ಷಿಪ್ತವಾಗಿ ತಿಳಿಸ್ತೇನೆ. ಪಂಡಿತರು ವಿಚಾರ ಮಾಡಿದರಂತೆ, ಆ ಕಾಲದ ಪಂಡಿತರು. ಮಹಾಭಾರತದ ಕತೆ ದೊಡ್ಡದು, ತುಂಬಾ ವಿಸ್ತಾರವಾದದ್ದು. ಕತೆ ಪಿರಿದಾದೊಡಂ ಕತೆಯ ಮೈ ಕಿಡಲ್ ಈಯದೆ, ಕಥಾ ಶರೀರಕ್ಕೆ ಧಕ್ಕೆ ಬಾರದಂತೆ ಹೇಳುವ ಸಾಮರ್ಥ್ಯವುಳ್ಳವರು ಯಾರೂ ಇಲ್ಲ. ಪೇಳುವಡೆ ಪಂಪನೇ ಪೇಳ್ಗುಮ್ಮೆಂದು ತಗುಳ್ದು ಬಿಚ್ಚಳಿಸೆ ಪೇಳಲ್ ಒಡರ್ಚಿದೆ ಈ ಪ್ರಬಂಧಮ್ಮ. ಬಹಳ ಹೆಮ್ಮೆಯಿಂದ ಪಂಪ ಈ ಮಾತನ್ನು ಕೇಳ್ಕೊಂಡಿದ್ದಾನೆ. ಈ ಸಂದರ್ಭ ಏನಿತ್ತು ಅನ್ನೋದನ್ನು ನಾವು ತರ್ಕ ಮಾಡ್ಕೊಳ್ಬೇಕು. ಸಂಸ್ಕೃತದಲ್ಲಿ ವ್ಯಾಸರಿಂದ ರಚನೆಗೊಂಡಿರುವಂತಹ ಮಹಾಭಾರತ ಆಗಲೇ ಪ್ರಸಿದ್ಧಿಗೆ ಬಂದಿತ್ತು. ಕರ್ನಾಟಕದಲ್ಲೂ ಅದು ಪ್ರಸಿದ್ಧಿಗೆ ಬಂದಿರಲಿಕ್ಕೆ ಬೇಕು. ಕನ್ನಡ ಜನತೆಗೆ ಪರಿಚಯವಾಗುವ ರೀತಿಯಲ್ಲಿ, ಅರ್ಥವಾಗುವ ರೀತಿಯಲ್ಲಿ ಸಂಸ್ಕೃತದ ಮಹಾಭಾರತವನ್ನು ಕನ್ನಡಕ್ಕೆ ಇಳಿಸಿದವರು ಯಾರೂ ಇಲ್ಲ. ಕತೆ ಪೆರಿದಾದೊಡಂ ಕತೆಯ ಮೇ ಕಿಡಲ್ ಈಯದೆ ಮುಂ ಸಮಸ್ತ ಭಾರತ ಮನ್ ಅಪೂರ್ವವಾಗಿ ಸಲಿಪೇಳ್ದ ಕವೀಶ್ವರರ್ ಇಲ್ಲ. ಇದು ಆ ಕಾಲದ ಪಂಡಿತರ ಅಭಿಪ್ರಾಯ. ಪಂಡಿತರು ತಮ್ಮೊಳಗೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದರಂತೆ. ಹೌದು, ವ್ಯಾಸ ಭಾರತ ಬಹಳ ಶ್ರೇಷ್ಠವಾದ ಕೃತಿ, ಬಹಳ ಜನಪ್ರಿಯವಾದ ಕೃತಿ. ಕನ್ನಡದಲ್ಲೂ ಅದಕ್ಕೆ ಮನ್ನಣೆ ಸಿಕ್ಕಿದೆ, ಪ್ರೀತಿಗೆ ಪಾತ್ರವಾಗಿದೆ ಅದು. ಆದ್ರೆ ಕನ್ನಡ ಜನತೆಗೆ ಅರ್ಥವಾಗುವ ರೀತಿಯಲ್ಲಿ ಇದುವರೆಗೆ ಯಾರು ಸಂಸ್ಕೃತ ಭಾರತವನ್ನು ಕನ್ನಡದಲ್ಲಿ ಬರೆದಿಲ್ಲ. ಪೇಳುವಡೆ ಪಂಪನೇ ಪೇಳ್ಗುಮ್ಮೆಂದು ತಗುಳ್ಚಿ ಬಿಚ್ಚಳಿಸಿ ಪೇಳಲ್ ಒಡರ್ಚಿದೆನ್ ಈ ಪ್ರಬಂಧಮ್ಮ. ಪಂಪ ಇದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. ಇಷ್ಟೇ ಅಲ್ಲಿ ನಡೆದಿರಬಹುದಾದ ಸಂದರ್ಭ ಇಷ್ಟೇ. ಪಂಡಿತರು ತಮ್ಮ ನಡುವೆ ಚರ್ಚೆ ಮಾಡಿಕೊಂಡ್ರು, ಕನ್ನಡದಲ್ಲಿ ಒಂದು ಮಹಾಭಾರತ ಕೃತಿ ಬೇಕು, ಅದನ್ನು ರಚನೆ ಮಾಡುವ ಸಾಮರ್ಥ್ಯ ಇರೋದು ಕೇವಲ ಪಂಪನಿಗೆ ಮಾತ್ರ. ಹಾಗಂತ ಹೇಳಿ ಅವರು ಏನ್ ಮಾಡಿದ್ರು, ಒಂದು ನಿಯೋಗವನ್ನು ತೆಗೆದುಕೊಂಡು, ಒಂದು ಮಂಡಳಿಯನ್ನು ತೆಗೆದುಕೊಂಡು ಹೋಗಿ ಅರಿಕೇಸರಿಯನ್ನು ಭೇಟಿ ಆಗ್ತಾರೆ. ಅರಿಕೇಸರಿ ಹತ್ರ ವಿನಂತಿ ಮಾಡಿಕೊಳ್ತಾರೆ, ಇಂಥದ್ದೊಂದು ದೊಡ್ಡ ಕೆಲಸವನ್ನ ನೀನು ಮಾಡಿಸಬೇಕು. ಪಂಪ ನಿನಗೆ ಆತ್ಮೀಯನಾಗಿದ್ದಾನೆ, ಅವನ ಮೂಲಕ ಕನ್ನಡದಲ್ಲಿ ಮಹಾಭಾರತ ರಚನೆ ಆಗುವ ಹಾಗೆ ನೀನು ನೋಡ್ಕೊಳ್ಬೇಕು ಅಂತ ಹೇಳಿ ಪಂಡಿತರು ಹೋಗಿ ಅರಿಕೇಸರಿ ಹತ್ರ ವಿನಂತಿ ಮಾಡ್ಕೊಳ್ತಾರೆ. ಆ ಪ್ರಕಾರ ಅರಿಕೇಸರಿ ಪಂಪನಿಗೆ ಆಮಂತ್ರಣ ಕೊಡ್ತಾನೆ. ಅರಿಕೇಸರಿಯ ಆಮಂತ್ರಣದ ಮೇರೆಗೆ ಪಂಪ ಅವನ ಆಸ್ಥಾನದಲ್ಲಿ ನಿಂತು ವಿಕ್ರಮಾರ್ಜುನ ವಿಜಯವನ್ನು ರಚನೆ ಮಾಡ್ತಾನೆ. ಇದು ಈ ಪದ್ಯದ ಅರ್ಥ. ಇದಕ್ಕೆ ಅಂಟಿಕೊಂಡ ಹಾಗೆ ಇನ್ನೊಂದು ವಿಚಾರವನ್ನು ನಾವು ನೋಡಬೇಕು. ಪಂಪ ಏನ್ ಮಾಡ್ತಾನೆ, ಮಹಾಭಾರತದ ಅಂದ್ರೆ ಪುರಾಣ ಕಾಲದ ಅರ್ಜುನನ ಪಾತ್ರವನ್ನ ಇತಿಹಾಸ ಕಾಲದ ಅರಿಕೇಸರಿಯ ಜೊತೆಗೆ ಸಮೀಕರಣ ಮಾಡ್ತಾನೆ. ಸಮಸ್ತ ಭಾರತ ಅನ್ನೋ ಶಬ್ದವನ್ನ ಬಹುಶಃ ನಿಮ್ಮೆಲ್ಲ ಕೇಳಿರ್ತೀವಿ. ಸಮೀಕೃತ ಭಾರತ, ಸಮಸ್ತ ಭಾರತ ಅನ್ನೋದಕ್ಕೆ ನಮ್ಮ ಕೆಲವು ಜನ ವಿದ್ವಾಂಸರು ಇಡೀ ಮಹಾಭಾರತ ಅಂತ ಅರ್ಥ ಮಾಡಿದ್ದಾರೆ. ನನ್ನ ಪ್ರಕಾರ ಅದು ಸರಿಯಾದ ಅರ್ಥ ಅಲ್ಲ. ಸಮೀಕೃತ ಭಾರತ, ಪಂಪನ ಕೃತಿಯನ್ನು ಒಳವಕ್ಕು ನೋಡಿದ ಮೇಲೆ ಇದು ತಾನಾಗಿ ಸ್ಪಷ್ಟ ಆಗ್ತದೆ. ಪಂಪನ ಭಾರತ ಇಡಿಯಾದ ಮಹಾಭಾರತ ಅಲ್ಲವೇ ಅಲ್ಲ. ಹಾಗಾದ್ರೆ ಅದು ಏನು ಅಂದ್ರೆ ಸಮೀಕೃತ ಭಾರತ ಅಥವಾ ಸಂಕ್ಷೇಪಿತ ಭಾರತ ಅಥವಾ ಸಂಗ್ರಹಿತ ಭಾರತ. 14ನೇ ಆಶ್ವಾಸದಲ್ಲಿ ಪಂಪ ಕೊನೆಗೆ ತಾನು ಏನೇನು ಕಥಾವಸ್ತುಗಳನ್ನು ಬಳಸಿದ್ದೇನೆ ಅನ್ನೋದನ್ನು ಒಂದು ಪಟ್ಟಿಯನ್ನೇ ಕೊಡ್ತಾನೆ. 14ನೇ ಆಶ್ವಾಸದ ಕೊನೆಯಲ್ಲಿ ತಾನು ಬಳಸಿದ ವಸ್ತುವಿನ ಒಂದು ಪಟ್ಟಿಯನ್ನೇ ಕೊಡ್ತಾನೆ ಪಂಪ. ಅದನ್ನು ನೋಡಿದ್ರೆ ಮೂಲ ಮಹಾಭಾರತದ ಕಾಲು ಭಾಗ ಕೂಡ ಪಂಪನ ಭಾರತದಲ್ಲಿ ಬಂದಿಲ್ಲ. ಹಾಗಂತ ಹೇಳಿ ಮೂಲದ ಭಾರತದ ಮುಂದೆ ಪಂಪನ ಭಾರತಕ್ಕೆ ಸ್ಥಾನ ಕಿರಿದಾಯಿತು ಅಂತ ಅರ್ಥ ಅಲ್ಲ. ಕನ್ನಡದ ಮಟ್ಟಿಗೆ ಖಂಡಿತವಾಗಿ ಶ್ರೇಷ್ಠ ಕಾವ್ಯ, ಅಪ್ರತಿಮ ಕಾವ್ಯ ಇದೆ. ವಸ್ತು ಮತ್ತು ಗಾತ್ರದ ದೃಷ್ಟಿಯಿಂದ ಹಲವಾರು ಉಪಾಖ್ಯಾನಗಳನ್ನ ಪಂಪ ಕೈ ಬಿಟ್ಟಿದ್ದಾನೆ. ಇಲ್ಲಿ ಇನ್ನೊಂದು ಗುರುತಿಸಬೇಕು ನಾವು. ಪಂಪನ ಭಾರತದ ಬಗ್ಗೆ ಮಾತಾಡುವ ಸಂದರ್ಭದಲ್ಲಿ
ಪಂಪ ಇಡಿಯಾದ ಭಾರತವನ್ನು ಹೇಳುವ ಉದ್ದೇಶವನ್ನು ಹೊಂದಿದ್ದಿಲ್ಲ. ಮುಖ್ಯವಾಗಿ ಅವನ ಉದ್ದೇಶ ಏನಾಗಿತ್ತು ಅಂದ್ರೆ ತನ್ನ ನಾಯಕನಾದ ಹರಿಕೇಸರಿಯನ್ನ ಪುರಾಣ ಪುರುಷನಾದ ಅರ್ಜುನನ ಜೊತೆಗೆ ಸಮೀಕರಣ ಮಾಡಿ ಕನ್ನಡದಲ್ಲಿ ಮಹಾಭಾರತ ಕಥೆಯನ್ನು ಕೊಡಬೇಕು. ಇನ್ನೊಮ್ಮೆ ಹೇಳ್ತೇನೆ, ದಯವಿಟ್ಟು ಕೇಳಿಸಿಕೊಳ್ಳಿ. ತನ್ನ ಆಶ್ರಯದಾತನಾದ ಇತಿಹಾಸ ಪುರುಷನಾದ ಹರಿಕೇಸರಿಯನ್ನ ಪುರಾಣ ಪುರುಷನಾದ ಅರ್ಜುನನ ಜೊತೆಗೆ ಸಮೀಕರಣ ಮಾಡುವ ಮೂಲಕ ಕನ್ನಡ ಜನರಿಗೆ ತಿಳಿಯುವ ಹಾಗೆ ಮಹಾಭಾರತ ಕಥೆಯನ್ನು ಕನ್ನಡಿಸಬೇಕು ಅನ್ನುವಂಥದ್ದು ಪಂಪನ ಒಂದು ಉದ್ದೇಶವಾಗಿದೆ. ಅದರ ಪ್ರಕಾರ ನಾನು ಮತ್ತೊಮ್ಮೆ ಹೇಳ್ತೇನೆ, ಇದು ಸಮೀಕೃತ ಭಾರತ. ಎಂ ಗೋವಿಂದ ಪೈ ಅವರು, ಮುಳಿಯ ತಿಮ್ಮಪ್ಪಯ್ಯ ಅವರು ಇದರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ದಾರೆ ಹಿಂದಿನ ದಿನಗಳಲ್ಲಿ. ಸಮಸ್ತ ಭಾರತ ಬರೀ ಹರಿಕೇಸರಿಗೆ ಮತ್ತು ಅರ್ಜುನನಿಗೆ ಮಾತ್ರ ಸೀಮಿತವಾಗಿತ್ತ ಅಥವಾ ಬೇರೆ ಬೇರೆ ಪಾತ್ರಗಳಿಗೂ ಆರೋಪಿತವಾಗಿತ್ತ ಅನ್ನುವಂಥದ್ದು ಅವರ ಚರ್ಚೆಯ ಸಾರಾಂಶ. ಅದು ಬೇರೊಂದು ಉಪನ್ಯಾಸದ ವಸ್ತು ಆಗ್ತದೆ ಅನ್ನೋ ಕಾರಣಕ್ಕೆ ಅದರ ಹೆಚ್ಚಿನ ಆಳಕ್ಕೆ ನಾನು ಇಲ್ಲಿ ಹೋಗೋದಿಲ್ಲ. ಸದ್ಯಕ್ಕೆ ಮುಖ್ಯವಾಗಿರುವುದು ಕಥಾನಾಯಕ ಅರ್ಜುನ. ಪಂಪನ ವಿಕ್ರಮಾರ್ಜುನ ವಿಜಯಕ್ಕೆ ಕಥಾನಾಯಕ ಅರ್ಜುನ. ಅರ್ಜುನನ ರೂಪದಲ್ಲಿ ಪಂಪ ನೋಡ್ತಾ ಇರೋದು ಯಾರನ್ನ ಅಂದ್ರೆ ಹರಿಕೇಸರಿಯನ್ನ. ಇದನ್ನ ನಾವು ಬಹಳ ಮುಖ್ಯವಾಗಿ ಗುರುತಿಸಬೇಕು. ಆಮೇಲೆ ವರ್ಣಕಂ ಕಥೆಯೋಳ್ ಒಡಂಬಡಂ ಪಡೆಯ ಪೇಳ್ವಡೆ ಪಂಪನೆ ಪೇಳ್ಗುಂ. ಪಂಡಿತರು ಹೇಳಿದ ಮಾತು. ವರ್ಣಕಂ ಕಥೆಯೋಳ್ ಒಡಂಬಡಂ ಪಡೆಯ ಪೇಳ್ವಡೆ ಪಂಪನೆ ಪೇಳ್ಗುಂ. ಒಂದು ಕೇಳುಗರಲ್ಲಿ ವಿನಂತಿ, ಅನಿವಾರ್ಯವಾಗಿ ಕೆಲವು ಹಳೆಗನ್ನಡ ಪದ್ಯಗಳನ್ನ ನಾನು ಇಲ್ಲಿ ಉಲ್ಲೇಖ ಮಾಡಲೇಬೇಕಾಗ್ತದೆ. ಸಾಧ್ಯವಾದಷ್ಟು ಹಳೆಗನ್ನಡ ಪದ್ಯಗಳನ್ನ ಪದಚ್ಛೇದ ಮಾಡುವ ಮೂಲಕ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಹೋಗ್ತೇನೆ. ವರ್ಣಕಂ ಕಥೆಯೋಳ್ ಒಡಂಬಡಂ ಪಡೆಯ ಪೇಳ್ವಡೆ ಪಂಪನೆ ಪೇಳ್ಗುಂ. ಪಂಡಿತರು ಈ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ವರ್ಣಕ ಅಂದ್ರೆ ಪುರಾಣ. ನಮ್ಮ ಬಹಳ ಜನರಿಗೆ ಇದರ ಸ್ಪಷ್ಟತೆ ಇಲ್ಲ. ವರ್ಣಕ ಅಂದ್ರೆ ಪುರಾಣ, ಕಥೆ ಅಂದ್ರೆ ಇತಿಹಾಸ. ಪಂಪನ ಉದ್ದೇಶ ಏನು ಅಂದ್ರೆ ಪುರಾಣ ಮತ್ತು ಇತಿಹಾಸವನ್ನ ಬೆಸೆಯಬೇಕು. ಪುರಾಣ ಮತ್ತು ಇತಿಹಾಸವನ್ನ ಬೆಸೆಯುವ ಮೂಲಕ ಕನ್ನಡದಲ್ಲಿ ಮಹಾಭಾರತ ಕಥೆಯನ್ನ ಕೊಡಬೇಕು. ತಗುಳ್ಚಿ ಹೇಳಿದ್ದು, ಹೋಲಿಕೆ ಮಾಡಿ ಹೇಳಿದ್ದು, ಸಮೀಕರಣ ಮಾಡಿ ಹೇಳಿದ್ದು ಇದು. ಇನ್ನೊಂದು ವಿಷಯ, ಪಂಪನ ಭಾರತವನ್ನ ಬಹುತೇಕ ನಮ್ಮ ಹಳೆಯ ಹಿರಿಯ ವಿದ್ವಾಂಸರೆಲ್ಲರೂ ಚಂಪು ಅಂತ ಭಾವಿಸಿಕೊಂಡು ಬಂದಿದ್ದಾರೆ ಛಂದಸ್ಸಿನ ದೃಷ್ಟಿಯಿಂದ. ಪ್ರೊಫೆಸರ್ ಎಂ ಕಲಬುರ್ಗಿ ಅವರದು ಒಂದು ಬೇರೆನೇ ವಾದ ಇದೆ. ಪಂಪನ ಕೃತಿಗಳು ಚಂಪು ಅಲ್ಲ, ಇವು ಪ್ರಬಂಧ ಕಾವ್ಯಗಳು. ಚಂಪು ಆರ್ಯ ಶೈಲಿಯ ಛಂದವ ಪ್ರಕಾರ, ಪಂಪ ಬಹುಶಃ ದ್ರಾವಿಡ ಶೈಲಿ ಅನ್ನೋ ಕಾರಣಕ್ಕಾಗಿ ಪ್ರಬಂಧ ಅನ್ನುವಂಥ ಒಂದು ಹೊಸ ಪದ್ಧತಿಯನ್ನ ಈ ಕಾವ್ಯದ ಮೂಲಕ ಜಾರಿಗೆ ತಂದಿರಬಹುದು ಅನ್ನುವಂಥದ್ದು ಪ್ರೊಫೆಸರ್ ಕಲಬುರ್ಗಿ ಅವರ ವಾದ. ಅದಕ್ಕೆ ಪೂರಕವಾಗಿ ನೋಡಿದಾಗ ನಮಗೆ ಗೊತ್ತಾಗ್ತದೆ, 5-6 ಕಡೆಗಳಲ್ಲಿ ಪಂಪ ಈ ಪ್ರಬಂಧ ಅನ್ನೋ ಶಬ್ದವನ್ನು ಬಳಸ್ತಾನೆ. ಚಂಪು ಅಂತ ಎಲ್ಲಿಯೂ ಬಳಸಿಲ್ಲ ಅವನು. ತನ್ನ ಕಾವ್ಯಗಳು ಚಂಪು ಕಾವ್ಯಗಳು ಅಂತ ಎಲ್ಲಿಯೂ ಹೇಳ್ಕೊಂಡಿಲ್ಲ. ಅದರ ಬದಲು ಬಹುಶಃ 6 ಕಡೆಗಳಲ್ಲಿ ನನಗೆ ನೆನಪಿರೋ ಪ್ರಕಾರ ಇದು ಪ್ರಬಂಧ ಅನ್ನೋದನ್ನ ಪಂಪ ಒತ್ತು ಕೊಟ್ಟು ಹೇಳ್ತಾನೆ. ಚಂಪುವಿಗೂ ಪ್ರಬಂಧಕ್ಕೂ ದೊಡ್ಡ ವ್ಯತ್ಯಾಸ ಇಲ್ಲವೇ ಇಲ್ಲ. ಗದ್ಯ ಮತ್ತು ಪದ್ಯಗಳ ಹದವರಿತ ಮಿಶ್ರ ರೂಪ. ಅದು ಚಂಪುನೂ ಕಾಣ್ತದೆ, ಪ್ರಬಂಧನೂ ಕಾಣ್ತದೆ. ಆದ್ರೆ ಪಂಪನೆ ಸ್ಪಷ್ಟವಾಗಿ ಹೇಳಿಕೊಂಡಿರೋ ಕಾರಣಕ್ಕಾಗಿ ನಾವು ಪಂಪನ ಕೃತಿಗಳನ್ನು ಪ್ರಬಂಧಗಳು ಅಂತ ಒಪ್ಪಬೇಕು ಅನ್ನುವಂಥದ್ದು ಕಲಬುರ್ಗಿಯವರ ವಾದ. ಆದ್ರೆ ಏನಾಗಿದೆ, ಕಲಬುರ್ಗಿಯವರ ಅಭಿಪ್ರಾಯವನ್ನು ಕೊಟ್ಟ ಮೇಲೆ ಅದರ ಬಗ್ಗೆ ಸಕಾರಾತ್ಮಕ ಅಥವಾ ನಕಾರಾತ್ಮಕವಾದ ಯಾವುದೇ ಹೆಚ್ಚಿನ ಚರ್ಚೆ ನಮ್ಮ ವಿದ್ವತ್ ವಲಯದಲ್ಲಿ ನಡೆದೇ ಇಲ್ಲ. ಒಂದಂತೂ ಸ್ಪಷ್ಟ, ಪಂಪನೆ ಹೇಳಿರೋ ಪ್ರಕಾರ ಅವನ ಕೃತಿಗಳು ಪ್ರಬಂಧ ಕಾವ್ಯಗಳು. ಗಿರಿಜಾ ಕಲ್ಯಾಣ ಪ್ರಬಂಧಂ, ಕಲಬುರ್ಗಿಯವರು ಮುಂದುವರೆದು ಹೇಳ್ತಾರೆ, ಶೂನ್ಯ ಸಂಪಾದನೆಗಳು ಕೂಡ ಪ್ರಬಂಧದ ಮಾದರಿಯವೇ. ನಮ್ಮ ಯಕ್ಷಗಾನ ಪ್ರಬಂಧಗಳು ಕೂಡ ಪ್ರಬಂಧದ ಮೂಲದ ಪರಿಷ್ಕೃತ ರೂಪಗಳೇ ಅನ್ನುವಂತಹ ಅಭಿಪ್ರಾಯವನ್ನು ಕಲಬುರ್ಗಿ ಅವರು ಕೊಡ್ತಾರೆ. ನಿಮಗೆ ಇದಕ್ಕೆ ಪೂರಕವಾಗಿ ಇನ್ನೊಂದು ಮಾತನ್ನು ಹೇಳ್ಬಹುದು. ಅಂದ್ರೆ ಸುಮಾರು 11ನೇ ಶತಮಾನದಲ್ಲಿ ಆಂಧ್ರ ಪ್ರದೇಶದಲ್ಲಿ ಪ್ರಬಂಧ ಅನ್ನುವಂಥದ್ದು ಒಂದು ಪ್ರತ್ಯೇಕ ಛಂದೋ ಪ್ರಕಾರವೇ ಇತ್ತು. ಪ್ರಬಂಧ ಅನ್ನುವಂಥ ಛಂದೋ ಪ್ರಕಾರ ಆಂಧ್ರ ಪ್ರದೇಶದಲ್ಲೂ ಚಾಲ್ತಿಯಲ್ಲಿತ್ತು. ಬಹುಶಃ ಇದರ ಪರಿಣಾಮ ಅಲ್ಲಿ ಆಗಿರ್ಲಿಕ್ಕೂ ಸಾಧ್ಯ ಇದೆ. ಇನ್ನು ತನ್ನ ಮಹಾಭಾರತಕ್ಕೆ ಮೂಲ ಆಕರ ಯಾವುದು ಅನ್ನೋದನ್ನ ಪಂಪ ಹೇಳ್ಕೊಳ್ತಾನೆ. ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತವಾರ್ಧಿಯನ್ ಈಸುವೆಂ ಕವಿ ವ್ಯಾಸನೆನ್ ಎಂಬ ಗರ್ವಂ ಎನಗಿಲ್ಲ. ಮತ್ತೆ ಹಳೆಗನ್ನಡ ಪದ್ಯ. ಬಹಳ ಪ್ರಾಮಾಣಿಕವಾಗಿ ಪಂಪ ಈ ಮಾತನ್ನು ಹೇಳ್ಕೊಳ್ತಾ ಇದ್ದಾನೆ. ಜೊತೆಗೆ ಹೆಮ್ಮೆಯೂ ಕೂಡ ಸೇರಿಕೊಂಡಿದೆ.
ಶಬ್ದಗಳನ್ನ ನೋಡಿ ದಯವಿಟ್ಟು. ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತವಾರ್ಧಿಯನ್ ಈಸುವೆಂ ಕವಿ ವ್ಯಾಸನೆನ್ ಎಂಬ ಗರ್ವಂ ಎನಗಿಲ್ಲ. ದೀರ್ಘ ಲಘು ಗುರು ಛಂದಸ್ಸಿನ ದೃಷ್ಟಿಯನ್ನ ನೋಡಿ ಕಾವ್ಯದ ಪರಿಣಾಮ ಹೇಗಿರ್ತದೆ. ಇಲ್ಲಿ ಬಂದಿರುವಂತ ಎಲ್ಲ ಶಬ್ದಗಳು ಹೆಚ್ಚಾಗಿ ಗುರು ಗುರು ದೀರ್ಘದಿಂದ ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತವಾರ್ಧಿಯನ್ ಈಸುವೆಂ ಕವಿ ವ್ಯಾಸನ್ ಎನ್ ಎಂಬ ಗರ್ವಂ ಎನಗಿಲ್ಲ. ಇದು ಒಬ್ಬ ಮಹಾಕವಿಗೆ ಇರಬೇಕಾದ ಪ್ರಾಮಾಣಿಕತೆಗೆ ಸಂಕೇತ. ಮುಂದಿನ ಮೂಲದ ವ್ಯಾಸರಿಗೆ ಎಷ್ಟು ಗೌರವ ಕೊಡ್ತಾನೆ ನೋಡಿ. ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತವಾರ್ಧಿಯಂತೆ ಮೂಲದ ಮಹಾಭಾರತ. ಸಂಸ್ಕೃತದಲ್ಲಿ ವ್ಯಾಸರು ರಚಿಸಿದ ಮಹಾಭಾರತ ವಚನಾಮೃತವಾರ್ಧಿಯಂತೆ. ರುಂದ್ರ ಸಮುದ್ರದ ಗಂಭೀರತೆಯನ್ನು ತಿಳಿಸುವ ಸಲುವಾಗಿ ಈ ಶಬ್ದವನ್ನು ಬಳಸ್ತಾನೆ. ವಚನಾಮೃತ ವಾರ್ಧಿ, ವಾರ್ಧಿ ಅಂದ್ರೆ ಸಮುದ್ರ. ಒಂದು ಕೇಳುಗರಲ್ಲಿ ನಾನು ವಿನಂತಿ ಮಾಡ್ಕೊಳ್ಬಹುದು ಅನ್ನೋದಾದ್ರೆ, ಹಳೆಗನ್ನಡದ ಶಬ್ದಕೋಶದ ಒಂದಿಷ್ಟು ಹಿಡಿತ ನಮ್ಮಲ್ಲಿ ಇದ್ರೆ ಖಂಡಿತವಾಗಿ ಎಲ್ಲ ಹಳೆಗನ್ನಡ ಕಾವ್ಯಗಳು ಸುಲಭವಾಗಿ ನಮಗೆ ಅರ್ಥ ಆಗ್ತವೆ. ಆರಂಭದ ಓದಿನಲ್ಲಿ ಪಕ್ಕದಲ್ಲಿ ಒಂದು ಶಬ್ದಕೋಶ ಅನಿವಾರ್ಯ. ಹಳೆಗನ್ನಡ ಓದುವಂತ ಯಾರಿಗಾದ್ರೂ ಕೂಡ ಪಕ್ಕದಲ್ಲಿ ಒಂದು ಡಿಕ್ಷನರಿ, ಒಂದು ಶಬ್ದಕೋಶ ಅನಿವಾರ್ಯ. ಯಾಕಂದ್ರೆ ಎಲ್ಲಾ ಹಳೆಯ ಶಬ್ದಗಳು ನಮ್ಗೆ ಒಮ್ಮೆಲೆ ಪರಿಚಯ ಇರಬೇಕು ಅಂತ ಏನು ಕಾನೂನು ಇಲ್ಲ. ಪಂಪನ ಬಳಸುವ ಅನೇಕ ಶಬ್ದಗಳು ನಮಗೆ ಬಿಕ್ಕಟ್ಟು ಅನಿಸ್ಬಹುದು, ಕ್ಲಿಷ್ಟ ಅನ್ನಿಸ್ಬಹುದು. ತಕ್ಷಣ ಡಿಕ್ಷನರಿ ತೆಗೆದು ನೋಡಿದ್ರೆ ಖಂಡಿತವಾಗಿ ಅದು ಸರಳವಾಗಿ ನಮಗೆ ಅರ್ಥ ಆಗ್ತದೆ. ಪಂಪ ಅಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾನೆ. ಅವನ ಸ್ವಭಾವಕ್ಕೂ ಕೂಡ ಇದು ಒಂದು ಆದರ್ಶ, ಒಂದು ಸಾಕ್ಷಿ ಅನಿಸ್ತದೆ. ಗರ್ವಮೆ ದೋಷಂ ಅಳ್ತಿಗಂ ದೋಷಮೇ. ಬಹಳ ದೊಡ್ಡ ಮಾತಿದು. ಗರ್ವಮೆ ದೋಷಂ, ಅಳ್ತಿ ಅಂದ್ರೆ ಪ್ರೀತಿ, ಅಳ್ತಿಗಂ ದೋಷಮೇ. ನಾನು ಗ್ರೇಟು, ನಾನು ದೊಡ್ಡವನು ಅನ್ನುವಂಥ ಗರ್ವ ಪಟ್ರೆ ಅದು ತಪ್ಪು. ಆದ್ರೆ ನನ್ನಲ್ಲಿ ಅಂತ ಗರ್ವ ಇಲ್ಲ. ನಾನು ವ್ಯಾಸರಿಗೆ ಉಪಕೃತನಾಗಿದ್ದೇನೆ, ನಾನು ವ್ಯಾಸರಿಗೆ ಋಣಿಯಾಗಿದ್ದೇನೆ. ಅಳ್ತಿಗಂ ದೋಷಮೇ. ಹೆಚ್ಚೆಚ್ಚು ಪ್ರೀತಿ ಮಾಡೋದೇನು ತಪ್ಪ ಅಂತ ಕೇಳ್ತಾನೆ ಪಂಪ. ಹೆಚ್ಚೆಚ್ಚು ಗೌರವಿಸುವುದು, ಹೆಚ್ಚೆಚ್ಚು ಪ್ರಾಮಾಣಿಕವಾಗಿರೋದು, ಹೆಚ್ಚೆಚ್ಚು ಪ್ರೀತಿ ಮಾಡುವುದರಲ್ಲಿ ಯಾವ ತಪ್ಪು ಇಲ್ಲವಲ್ಲ ಅಂತೇಳಿ ಪಂಪ ಈ ಮಾತಿನ ಮೂಲಕ ತಿಳಿಸ್ತಾನೆ. ಇದು ಪಂಪನ ಸ್ವಭಾವ ಕೂಡ ಒಂದು ಸಾಕ್ಷಿಯಾಗಿ ನಿಲ್ತದೆ.